ಬಂದಾಗಿಂದ ಮನೆಯೊಳಗೆ ನೆಮ್ಮದಿ ಅನ್ನೋದೇ ಇಲ್ಲ. ಯಾವಾಗ ನೋಡು ಹಿಂಗೆ ಜಗಳ ಮಾಡ್ಕೊಂತ ಇರ್ತಿದ್ದಿ, ಹಿಂಗೆ ದೇವಕ್ಕಿದೆಲ್ಲ ನೀನು ಕಸ್ಕೊಂತಾನೆ ಇರ್ತಿದ್ದಿ. ಏನು ಅಕ್ಕಿಗೂ ಸ್ವಲ್ಪ ಪ್ರೈವೇಸಿ ಅನ್ನೋದು ಬೇಡ? ಪ್ರೈವೇಟಿ ರೂಮ್ನ ನೀನು ಇಸ್ಕೊಂಡಿಲ್ಲ, ನೀನು ಎಷ್ಟು ನಾಚಿಗೆ ಎಟ್ಟಕ್ಕಿರ್ಬೇಕು ನೀನು. ಹ್ಞೂನಪ್ಪ ಅಣ್ಣ ಅನ್ನ ಇನ್ನೂ ಬಯ್ಯೆ ಗಂಡು ಸತ್ತ ಮ್ಯಾಲ ಅಣ್ಣನ ಮನೆಯ ದಿಕ್ಕು ಅಂತ ಹೇಳಿ ಇಲ್ಲಿಗೆ ಬಂದಲ್ಲ ತವ್ರ ಮನೆಗೆ. ಅದಕ್ಕೆ ನೀ ಬೈಬೇಕಾಗಿದ್ದ ಬಯ್ಯ ಅಣ್ಣ ಇನ್ನೂ ಬಯ್ಯಿ, ನನಗಿದೆಲ್ಲ ಆಗ್ಬೇಕಾಗಿದ್ದ. ಯವ್ವ ಬೇ ನಾನು ನಾಳೆ ಬೆಳಗ್ಗೆ ನಾವು ಊರಿಗೆ ಹೋಗ್ಕೊಂಡು ಬಾರ್ಬೇ. ಈ ಥರ ನಾಟಕದ ಮಾತಿಗೆ ಏನೇನು ಕಮ್ಮಿ ಇಲ್ಲ ನೀನು. ಯಾವಾಗ ನೋಡಿ ಹಿಂಗೆ ನಾಟಕ ಮಾಡ್ಕೊಂತ ಇರ್ತಿದ್ದಿ, ಒಂದು ಜಗಳ ಮಾಡ್ತಿದ್ದಿ, ಏನು ಬೇಕು ಅದನ್ನೆಲ್ಲದನ್ನೂ ಪಡ್ಕೊಂತಿದ್ದಿ. ನೀನು ನಿಮ್ಮವು ಹೇಳಿ ಹೇಳಿ ಇಬ್ಬರದು ಕಿವಿ ಹಿತ್ತಾಳಿವಾಗಿವು ನಿಮ್ಮವು. ಅಯ್ಯಯ್ಯ ನನ್ನ ಮಗಳ ಏನಾತ? ಯಾಕೆ ಆಕತ್ತಿ? ಏನಾತು? ಇನ್ನೇನಾಕತ್ತೆ ಬೇ ಅವ್ವ, ಎಲ್ಲರ ಮನ್ಯಾಗ ಆಗಂತದ ನಮ್ಮ ಮನ್ಯಾಗೂ ಆತು. ಅಣ್ಣ ಅತಿಗೆ ಮಾತು ಕೇಳಿಕೊಂಡು ನನ್ನ ಈಗ ಹೊಡೆದ ಬಿಡ್ತಾನ ನನಗೆ. ರೂಮಿಂದ ಹೊರಗೆ ಹೋಗು ಅಂತಾನ. ಇಲ್ಲಿ ಯಾಕೆ ಮಕ್ಕಂಡು ನನ್ನ ಹೆಂಡತಿ ರೂಮ್ ಇದು ಅಂತಾನ. ಹೆಂಡತಿ ಜೊತೆಗೆ ಯಾಕೆ ಜಗಳ ಮಾಡ್ತೀರಿ ಅಂತ ಕೇಳ್ತಾನ. ನಂದು ನಿಂದು ಹಿತ್ತಾಳಿ ಕಿವಿ ಅಂತ ಬೇ. ನೋಡ್ಬೇ ಅಣ್ಣ ಹೆಂಗೆ ಮಾತಾಡ್ತಾನ. ಅಣ್ಣ ಹೆಂಡತಿ ಸಾರಿ ಹಿಡ್ಕೊಂಡು ಹೊಂಟು ಬಿಟ್ಟಾನ ಬೇ. ಲಲಿತಾ, ಸುಳ್ಳೊಂದು ಸೊಟ್ಟೊಂದು ಹೇಳಿ ನಮ್ಮ ಊನ್ ಕಿವಿ ತೊಗೊಂಬೇಡ ನೀನು. ಈಗ ನಮ್ಮ ಸಂಸಾರನ ನರಕ ಮಾಡಿಟ್ಬಿಟ್ಟಿದ್ವಿ. ಇನ್ನೂ ಏನಾರು ಹೆಚ್ಚಿನ ಏನಾರು ಮಾಡೋದೈತೆ ನೀನು? ನಾವೇನಾರು ನೆಮ್ಮದಿಯಾದ ಜೀವನ ಮಾಡೋಣ ಬೇಡ? ಸುಮ್ಮನಿರಲ್ಲ, ಸಾಕು ಸುಮ್ಮನಿರು. ಹೆಂಡತಿ ಸರಿ ಹಿಡ್ಕೊಂಡು ಹೋಗೋದಾತ. ಬಂದು ಇನ್ನೂ 4 ದಿವಸ ಆಗಿಲ್ಲಕ್ಕಿ, ಆಗಲೇ ಎಲ್ಲ ನಿನ್ನ ಬುಟ್ಟಿ ಒಳಗೆ ಹಾಕ್ಕೊಂಬಿಟ್ಲನ. ಯವ್ವ ನೀನು ಲಲಿತಾನ ಮಾತು ಕೇಳಬೇಡ. ಆಕಿ ಸುಳ್ಳು ಹೇಳ್ತಾಳ, ಎಲ್ಲ ಸೇರ್ಸ್ಕೊಂಡು ಹೇಳ್ತಾಳ. ಆಕಿ ನಾ ಹೇಳಲಾರ್ದೆಲ್ಲ ಹೇಳ್ತಾಳ. ನೀಕಿ ಮಾತು ಕೇಳಬೇಡ. ನೋಡು ಪರಮೇಶು, ಯಾವುದು ಗೊತ್ತಾಗ್ತದೆ, ಯಾವುದು ಸುಳ್ಳು, ಯಾವುದು ಸತ್ಯ, ಯಾವುದು ನಿಜ, ಅದು ಯಾರು ಸುಳ್ಳು ಹೇಳಕತ್ತಾರ ಎಲ್ಲದೂ ಗೊತ್ತಾಕತಿ ನನಗೆ. ಈ ಸಂದರ್ಭ ನೋಡಿದ್ರೆ ಏನೇನೆಲ್ಲ ಅರ್ಥ ಆಕತಿ ಗೊತ್ತಾನ. ನಿನಗಿಂತ ಮುಂಚೆ ಹುಟ್ಟೆ ನಾನು, ಸ್ವಲ್ಪ ಅರ್ಥ ಮಾಡ್ಕ್ಯಾರ. ಏನ ಗಂಡು ಸತ್ತು ಮನೆಗೆ ಬಂದಾಳ ತಂಗಿ, ಆಕೆನ ಚಂದಾಗಿ ನೋಡ್ಕೋಬೇಕು ಅನ್ನೋದನ್ನ ಯೋಚನೆ ಮಾಡು. ಹೌದಲ್ಲವೇ, ನಾ ಗಂಡು ಸತ್ತಿಯವ್ರ ಮನೆಗೆ ಬರಬಾರ್ದಾಗಿತ್ತು. ನನ್ನ ಗಂಡನಿಂದ ನಾನು ಹೋಗಿದ್ರೆ ಭಾಳ ಚಲೋ ಇತ್ತಲ್ಲವೇ. ಏಯ್ ಮುಚ್ಚ ಬಾಯಿ, ಸಾಕು. ನಾಟಕ ಮಾಡ್ತೀಯ ನಾಟಕನ? ಪರಮೇಶಿ ನೀನು ಮುಚ್ಚು ಬಾಯಿ ಫಸ್ಟ್. ಏನಾಯ್ತು? ಯಾಕಿಷ್ಟು ಜೋರು ಮಾತಾಡಕತ್ತೀರಿ ರೀ? ನೀವು ಯಾಕೆ ಇಲ್ಲಿ ಬಂದಿರಿ? ಅಲ್ಲ, ನೀವು ಬಚ್ಚ ಮನೆಗೆ ಕೈ ಕಾಲು ತೊಳ್ಕೊಂಡು ಬರ್ತಿದ್ರಿ, ಯಾವಾಗಲೂ ಸೀದಾ ರೂಮಿಗೆ ಬಂದಿರಲ್ಲ. ಏನಾತ್ರಿ? ನೋಡ್ಬೇ ಅವ್ವ, ಗಂಡು ಬದಿದ್ದಕ್ಕೆ ಗೊತ್ತೇ ಇಲ್ಲ. ಹೆಂಗೆ ನಾಟಕ ಮಾಡ್ತಾಳೆ ನೋಡ್ಬೇ. ಗಂಡು ಕಿವಿ ಚುಚ್ಚು ಕಳಿಸಿದ್ದ ಆಕೆ ಈಗ ಏನು ಗೊತ್ತಿಲ್ಲದ ಹೆಂಗೆ ಮಾಡ್ತಾಳೆ ನೋಡ್ಬೇ ನಮ್ಮ ಎದುರಿಗೆ ನಾಟಕನ. ಏನ ಇಷ್ಟು ದೊಡ್ಡ ನಾಟಕ ಮಾಡಕ್ಕೆ ಶುರು ಮಾಡಿಬಿಟ್ಟೆ ನೀನು? ನಿನ್ನ ಗಂಟು ಬಂದು ನಿನಗೆ ಗೊತ್ತಿಲ್ಲ? ಇಲ್ಲಿಗೆ ಬಂದು ನಿನ್ನ ಕ್ಲಾಸ್ಗೆಲ್ಲ ಗೊತ್ತಿದ್ದು ನಾಟಕ ಮಾಡಕತ್ತೀಯ, ಗೊತ್ತಿಲ್ಲದ ನಾಟಕ ಮಾಡಕತ್ತೀಯ? ಇಲ್ರಿ ಅತ್ತೆಯವ್ರ, ದೇವರನ್ನೇ ಮಾಡಿ ಹೇಳ್ತೀನಿ, ಇವ್ರು ಬಂದಿದ್ದು ನನಗೆ ಗೊತ್ತೇ ಇಲ್ಲ. ಇಲ್ಲಾಂದ್ರೆ ನಾನು ಅವ್ರನ್ನ ಇಲ್ಲಿ ಬರಕ್ಕೆ ಬಿಡ್ತಿರ್ಲೇ ಇಲ್ಲ. ನಂಬಬೇಡವೇ ಯವ್ವ, ಗಂಡ ಹೆಂಡತಿ ಎರಡು ಒಂದ. ನಂಬಬೇಡ, ನಮ್ಮ ತಾಯಿ ಮಗಳಿಬ್ಬರನ್ನು ಹೊರಗೆ ಹಾಕ್ತಾರವ್ರು. ನಂಬಬೇಡವೇ ನೀ ಅವ್ರ ಮಾತನ್ನ. ಏನಂತ ಮುಚ್ಚ ಬಾಯಿ, ಸಾಕು. ಫಸ್ಟ್ ಕುಣಿಯೋದು ನಿಲ್ಲಿಸ. ಏನು ಮಾತಾಡ್ತೀಯ ಅನ್ನೋದು ಮೈ ಮೇಲೆ ಜ್ಞಾನ ಇಲ್ಲ, ಏನಿಲ್ಲ. ಈ ಬಾಯಿಗೆ ಬಂದಂಗ ಮಾತಾಡ್ತೀಯ. ನೋಡು ಪರಮೇಶಿ, ನನ್ನ ಮಗಳಿಗೆ ಗಂಡಷ್ಟ ಸತ್ತಿರ್ಬೋದು, ತಾಯಿ ಸತ್ತಿಲ್ಲ. ನಾ ಇನ್ನೂ ಜೀವಂತದನಿ. ಆಕಿ ಜೀವನಕ್ಕೆ ಒಂದು ದಾರಿ ಮಾಡೇ ಹೋಗ್ತೇನೆ ನಾನು, ನೋಡುವಂತೆ ನೀನು. ಯವ್ವ ಮೊದಲು ಆ ಕೆಲಸ ಮಾಡು. ನಿನ್ನ ಮಗಳಿಗೆ ಜೀವನಕ್ಕೆ ಒಂದು ದಾರಿ ಮಾಡು, ಇನ್ನೊಂದು ಮದ್ವೆ ಮಾಡು. ಏನು ಆಕಿನೂ ಸುಖವಾಗಿರ್ತಾಳ, ನಮ್ಮನ್ನು ಸುಖವಾಗಿರಾಕ್ಬಿಡ್ತಾಳ. ದಿನ ಇದ್ಯಾವನಿಗೆ ಬೇಕಾಗೈತಿದ್ದು ಅಂದ್ರೆ ನಿನ್ನ ಮಾತಿನ ಅರ್ಥ ನನ್ನ ಮಗಳು ನಿನ್ನ ಜೀವನಕ್ಕೆ ಮುಳ್ಳಾಗಳಂತೀಯನ? ಹೇಳೋದೇನು ಬಂತವೇ, ಮುಳ್ಳಾಗಳಕಿ ಮುಳ್ಳ. ಹೌದು, ನನ್ನ ಜೀವನಂತರೂ ಹಾಳಾತು. ನಮ್ಮ ಅಣ್ಣನ ಜೀವನ ಚಂದಂಗಿರ್ಲಿ ಅಂತ ಹೇಳಿ ಆಸೆ ಪಡ್ಬೇಕು. ಅಂಥದ್ದು ಬಿಟ್ಟು ಹೊಟ್ಟಿ ಕಿಚ್ಚು ಪಟ್ಟ ನೋಡು ತನ್ನ ಗಂಡನ್ನು ಕಳ್ಕೊಂಡ್ಲು. ಈ ಹಠ ಮಾಡಿನೇ ಇಲ್ಲಿ ಬಂದು ಸೇರ್ಕೊಂಡು ಗಂಡ ಕುಡಿದು ಸತ್ತೋದ. ಈಗ ಗಂಡನ ಕಳ್ಕೊಂಡು ನಮ್ಮ ಮನೆ ಸೇರಾರ. ಇಲ್ಲೇ ನಮ್ಮ ಸಂಸಾರ ಹಾಳು ಮಾಡಾಕತ್ತಾವ ಅಷ್ಟ. ಅದಕ್ಕೆ ಬೇಯವ್ವ ನಾ ಹೇಳಿದೆ, ನಾನು ನಿಮ್ಮ ಮನೆಗೆ ಇರಕ್ಕೆ ಒಲ್ಲೆ ಅಂತಂದು ನೀನು ನನ್ನ ಕರ್ಕೊಂಬಂದು ಇಟ್ಕೊಂಡು ನೋಡು. ನಾ ಎಲ್ಲರ ಬೇರೆ ಕೆಲಸ ಹುಡ್ಕೊಂಡು ಜೀವನ ನೋಡ್ಕೊಂತಿದ್ದೆ. ನಾ ಸಾಕ್ತೀನಿ ಬಾರ ನನ್ನ ಮಗಳ, ನಾ ಇನ್ನೂ ಸತ್ತಿಲ್ಲ ಅಂದೆ. ಅದಕ್ಕಾಗಿ ನಾ ಬಂದೆ. ನೋಡು, ಅಣ್ಣನ ಕೈಲಿಂದ ಅತ್ತಿಗೆ ಕೈಲಿಂದ ಇಂಥ ಮಾತು ಕೇಳಿಸ್ಕೋಬೇಕಾಗಿ ಬಂತು. ಇನ್ನು ಊರನ್ನವರೆಲ್ಲ ಏನೇನು ಅಂತಾರೋ. ಏಯ್ ನಿನ್ನ ನಾಟಕ ಬಂದು ಮಾಡ್ದ ಹೋದ್ರು 4 ತಟ್ಟೆ ಬಿಡ್ತಾನೆ ನೋಡು. ನೋಡ್ಬೇ, ನಾ ಹೇಳಲಿಲ್ಲ ಅಣ್ಣ ಹೊಡೆದ ಬಿಡ್ತಾನ ಏನಂತ ಹೇಳಿ. ನೋಡು ನಿನ್ನ ಎದುರಿಗೇನ ಹೆಂಗೆ ಹೊಡಿತೀನಿ ಅಂತಾನ. ನೀ ಸುಮ್ಮನಿರ ಮಗಳ, ಹೆಂಗೆ ಮೈ ಮುಟ್ತಾನವ ನಾನು ನೋಡ್ತೀನಿ. ಒಂದು ಪೆಟ್ಟು ಬೀಳಲಿ,
ಪರಮ ಅಕ್ಕಿ ಮೇಲೆ ನಿಮ್ಮ ಮತ್ತೇನು ಅಕ್ಕಿ ನೋಡು ನನ್ನ ಕೈಗೆ. ರೀ ರೀ ನೀವು ಬರ್ರಿ ಹೊರಗಡೆ, ಈ ರೂಮ್ ಬಿಟ್ಟು ನೀವು ಹೊರಗಡೆ ಬರ್ರಿ. ನೀವು ಬಟ್ಟೆ ಟವಲು ನಾನು ತಂದು ಕೊಡ್ತೀನಿ. ನಡೀರಿ, ಟಿ ವಿ ಹಾಲಿಗೆ ನಡೀರಿ ನೀವು. ಇಲ್ಲ ದೇವಕ್ಕೆ, ಇವತ್ತು ಆಗಿದ್ದಾಗ್ಬಿಡ್ಲಿ. ನಾವು ಇವತ್ತು ಇಲ್ಲೇ ಮನ್ಕೊಳ್ಳೋಣ. ನಾವು ಹೊರಗೆ ಹೋಗೋದೇ ಬೇಡ. ಯಾಕೆ ಹೋಗ್ಬೇಕು ನಾವು ನಮ್ಮ ರೂಮ್ ಬಿಟ್ಟು? ನಮಗೆ ಪ್ರೈವೇಟ್ ಬೇಡ, ನಮಗೆ ಬೇಕು ಪ್ರೈವೇಸಿ. ನಾವು ಹೊರಗೆ ಹೋಗಂಗಿಲ್ಲ, ನಾವು ಇಲ್ಲೇ ಮಕ್ಕಳನ್ನ ಅಷ್ಟೇ. ನೀವು ಈ ಕಡೆ ತಿರುಗ್ರಿ, ನನ್ನ ಕಡೆ ನೋಡ್ರಿ. ನೀವು ಫಸ್ಟ್ ಹೇಳ್ತೀನಿ ನಾನು. ಹೇಳಿದೆವಕ್ಕಿ, ಏನಾಯ್ತು? ಇಲ್ಲಿ ನೋಡ್ರಿ, ಲಲಿತಾನ್ ರೂಮಲ್ಲಿ ಏನೋ ತೆಗಣೆ ಕಾಟ ಇತ್ತಂತ, ಅದಕ್ಕೆ 4 ದಿನದ ಮಟ್ಟಿಗೆ ಮಾತ್ರ ನಾ ಇಲ್ಲಿ ಮಲ್ಕೊಂತೀನಿ ಅಂತ ಹೇಳಕ್ಕೆ. ಮಕ್ಕಳು ಬಿಡ್ರಿ, ಏನು ತೊಂದರೆ ಇಲ್ಲ. ನಾವು ಟಿ ವಿ ಹಾಲ್ನಾಗ ಮನ್ಕೊಂಡ್ರೆ ಆಯ್ತು. ನಮಗೆ ತೀರಾ ನಾವು ಹಾಗೆಲ್ಲ ಮನೆಯಾಗ ಗಲಾಟೆ ಮಾಡಬಾರ್ದು. ಏನೋ ಆಸೆ ಪಟ್ಟಾಳ ಪಾಪ. ಇರಲಿ, 4 ದಿವಸ ಅಷ್ಟೇ ಅಲ್ಲ, ಏನು ಯಾವಾಗಲೂ ನಮ್ಮ ರೂಮ್ನ ಅವಳೇ ಇಟ್ಕೊಂಡ್ಬಿಡ್ತಾಳ? ಇಲ್ಲಲ್ಲ, 4 ದಿವಸ ಸೇಯಲ್ಲ. ನೋಡೋಣ, ಬರ್ರಿ ನೀವು ಹೊರಗೆ ಬರ್ರಿ. ಫಸ್ಟ್ ಕಾಲು ತೊಳ್ಕೊಂಡು ಊಟ ಮಾಡಿ ಬರ್ರಿ. ಬೇಡ ದೇವಕ್ಕಿ, ನನಗೆ ಊಟ ಬೇಡ, ಏನೂ ಬೇಡ. ನಂಗೆ ಮನ್ಸಿಗೆ ಭಾಳ ಬೇಜಾರಾಗೈತಿ. ನಾನು ಮೇಲೆ ಟೆರೆಸ್ ಮೇಲೆ ಇರ್ತೀನಿ. ನೀನು ಅಲ್ಲಿಗೆ ನನಗೆ ಒಂದು ಕಪ್ ಕಾಫಿ ತೊಗೊಂಬಂದ್ಬಿಡು, ಬಿಸಿ ಕಾಫಿ. ಮತ್ತೇನು ಬೇಡ ನಂಗೆ. ಬೇಡ, ನಾನು ಟೆರೆಸ್ ಮೇಲೆ ಹೋಗ್ಬೇಡ್ರಿ, ಮಳೆ ಬರಂಗೈತಿ. ನೀವು ಟಿ ವಿ ನೋಡ್ಕೊಂತ ನೀವು ಕುತ್ಕೊಂಡಿರ್ರಿ, ನಾನು ನಿಮಗೆ ಕಾಫಿ ತೊಗೊಂಡು ಬರ್ತೀನಿ. ಪ್ಲೀಸ್ ದೇವಕ್ಕಿ, ನಾನು ಟೆರೆಸ್ ಮೇಲೆ ಹೋಗಿರ್ತೀನಿ. ಕಾಫಿ ತರೋದಾದ್ರೆ ಅಲ್ಲಿಗೆ ತಗೊಂಡು ಬಾ, ಇಲ್ಲಾಂದ್ರೆ ಬೇಡ ಅಷ್ಟೇ. ಆಯ್ತು. ಸಿಟ್ಟು ಮಾಡ್ಕೊಬೇಡ್ರಿ. ನಾ ತೊಗೊಂಡು ಬರ್ತೀನಿ, ನೀವು ನಡೀರಿ ಮುಂದೆ. ನೋಡ್ಬಿ, ಗಂಡ ಹೆಂಡತಿ ಹೆಂಗೆ ನಮ್ಮ ಎದುರಿಗೆ ನಾಟಕ ಮಾಡ್ತಾರ. ಹೌದಾ ನನ್ನ ಮಗಳ, ಗೊತ್ತಾಗತ್ತೆ ನಂಗೂ ಹೇಗೆ ನಾಟಕ ಮಾಡ್ತಾರ ನೋಡು. ಇರಲಿ, ಇವ್ರು ನಾಟಕ ಮಾಡಿಸ್ತಾನೆ. ನೋಡ್ಲಿ ಲಲಿತಾ, ನಿಂಗೆ ಎಷ್ಟು ದಿವಸ ಬೇಕೋ ಅಷ್ಟು ದಿವಸ ಈ ರೂಮ್ನ ಯೂಸ್ ಮಾಡ್ಕೊ. ನಮ್ಮಿಬ್ಬರಿಂದ ನಿನಗೆ ತೊಂದರೆ ಆಗೋದಿಲ್ಲ. ಆರಾಮಾಗಿರು, ಖುಷಿಯಾಗಿ ನಿದ್ದೆ ಮಾಡು. ಶುಭರಾತ್ರಿ. ಯವ್ವ, ನೀನು ಜೀವಂತದಿ, ಈಗಲೇ ಇಷ್ಟು ನನ್ನ ಹೊರದು ಮುಕ್ತಾರ ಗಂಡ ಹೆಂಡತಿ. ಅಕಸ್ಮಾತ್ ನೀನು ಸೊತ್ತಿಗೆತ್ತು ಹೋಗ್ಬಿಟ್ರೆ ನನ್ನ ಪರಿಸ್ಥಿತಿ ಏನಾಗಬಾರ್ದು ಯವ್ವ. ಹೌದು ನನ್ನ ಮಗಳ, ಮಾಡ್ತಾನೆ ಇದಕ್ಕೂ ಒಂದು ದಾರಿನ. ಏನು ಮಾಡ್ತಿದ್ದೆ? ಏನಾರ ಹೊಸ ಪ್ಲ್ಯಾನ್ ಐತೇನ ನಿನ್ನ ತಲೆಯಾಗ? ಅಯ್ಯ ಹುಚ್ಚಿ, ನನ್ನ ತಲೆಯಾಗ ಪ್ಲ್ಯಾನಿಗೇನು ಕಮ್ಮಿನ? ನನ್ನ ತಲೆ ಅಂದ್ರೆ ವಿಶ್ವೇಶ್ವರ ಏನು ತಲೆ ಇದ್ದಂಗೆ ಐತಿ. ಯಾಕೆ ಗೊತ್ತೇನ, ಅವನ ತಲೆಯಾಗ ಎಷ್ಟು ಪ್ಲ್ಯಾನ್ ಇದ್ವು ಅದ್ರ 10 ಪಟ್ಟು ಪ್ಲ್ಯಾನ್ ನನ್ನ ತಲೆಯಾಗ ಅದಾವು. ನೀ ಏನು ಚಿಂತೆ ಮಾಡಬೇಡ, ನಾನು ನಿನಗೊಂದು ದಾರಿ ಮಾಡೇ ತೀರ್ತೇನೆ. ನಾನು ನೋಡಂತೆ. ಹ್ಞೂ ದೇವ, ನಾನು ನಿನ್ನನ್ನು ನಂಬಿಕೆ ಬಿಟ್ಟನಿ. ನೀನು ಏನಾರು ದಾರಿ ಮಾಡೋದು ಸೈ ನನಗೆ. ಆತ ನನ್ನ ಮಗಳ, ನೀನೀಗ ಕಣ್ತುಂಬ ನಿದ್ದೆ ಮಾಡು. ಆಕಿನ ಗ್ರಾಚಾರ ಅನ್ನ ಬಿಡಿಸ್ತೇನೆ. ಆತ ದೇವ, ಹಂಗಾಗ್ಲಿ. ನಮ್ಮ ಅಕ್ಕಂತನೀಗ ಸರಿ. ನನ್ನ ಮಗಳಿಗೆ ಒಂದು ಹೊಸ ದಾರಿ ಮಾಡ್ಬೇಕಲ್ಲ. ಏನು ಮಾಡಲಿ? ಮದುವೆ ಮಾಡಲ, ಇಲ್ಲ ಆಸ್ತಿ ಎಲ್ಲ ನನ್ನ ಮಗಳಿಗೆ ಬರೆದು ಬಿಡಲ? ಏನು ಮಾಡಲಿ? ಹಾಂ, ಆದರೂ ಏನಾರ ಹೇಳ್ರಿ, ಗಂಡು ಸತ್ತು ಹೆಣ್ಣು ಮನೆ ಸೇರಿಬಿಟ್ರೆ ಜನ ಆಳಿಗೊಂದೊಂದು ಕಲ್ಲು ಹಾಕ್ತಾರ ಅನ್ನೋದು ಸುಳ್ಳಲ್ಲ. ಈಗ ನೋಡ್ರಿ, ನನ್ನ ಸಸಿ ನನ್ನ ಮಗನ ನನ್ನ ಮಗಳಿಗೆ ಬಾಯಿ ಬಂದಂಗೆ ಮಾತಾಡ್ತಾರೆ. ಏನು ಮಾಡೋದು? ನನ್ನ ಮಗಳಿಗೆ ಒಂದು ದಾರಿ ಹಚ್ಚೋವರೆಗೂ ನನಗೆ ಇದೊಂದು ದೊಡ್ಡ ಚಿಂತೆ ಆಗ್ಬಿಟ್ಟೈತಿ. ದೇವರೇ, ನೀನು ಹೊಸದೊಂದು ದಾರಿ ತೋರ್ಸಪ್ಪ. ನಾನು ಒಂಚೂರು ಹಂಗೆ ನಿದ್ದೆ ಮಾಡೋಣ. ರೀ, ನೀವಿಲ್ಲಿದ್ದೀರಾ? ನೋಡ್ರಿ, ಹೊರಗೆ ಎಷ್ಟು ತಂಪು ಗಾಳಿ ಐತಿ, ಬೆಳದಿಂಗಳು ಬೆಳಕೈತಿ, ಭಾಳ ಚಂದ ಐತಿ ವಾತಾವರಣ. ದೇವಕಿ, ಅದನ್ನೆಲ್ಲ ಬಿಡು. ನೀ ಕಾಫಿ ತರಲಿಲ್ಲ ನನಗೆ? ಸಿಡಕ್ ಮೂತಿ ಸಿದ್ದಪ್ಪ, ಇಷ್ಟೊತ್ತಿಗೆ ಕಾಫಿ ಕುಡಿದ್ರೆ ಊಟ ಯಾವಾಗ ಮಾಡ್ತೀರಿ? ಅದಕ್ಕೆ ಊಟನ ಮಾಡೋಂತ್ರಿ ಅಂತ ಹೇಳಿ ಊಟಕ್ಕೆ ತಟ್ಟಿ ರೆಡಿ ಮಾಡಿಟ್ಟು ಬಂದೀನಿ. ನೀವು ಕೆಳಗಡೆಗೆ ಬಂದರೆ ಊಟ ಮಾಡಿ ಮೇಲೆ ಬರೋಣ. ಬೇಡ ದೇವಕಿ, ನಂಗೆ ಊಟನೇ ಬೇಡ. ಭಾಳ ಬೇಜಾರಾಗ್ಬಿಟ್ಟೈತೆ ಮನಸ್ಸಿಗೆ. ಬೇಜಾರು? ಯಾಕೆ ಬೇಜಾರು? ಕೆಳಗೆ ಮಾತಾಡಿದ್ದು ಬೇರೆ ಯಾರು ಅಲ್ಲಲ್ಲ, ನಮ್ಮ ಮನೆಯವರೂ ಅಲ್ಲ. ನಿನ್ನ ತಾಯಿ ನಿಮ್ಮ ತಂಗಿ ಇಬ್ಬರು ಅಲ್ಲ, ಮತ್ತೆ ಯಾರೂ ಅಲ್ಲ. ಅದೇ ನಮ್ಮ ತಂಗಿ ನಮ್ಮ ತಾಯಿ ಆಗಿದ್ರೆ ನಾವು ಸುಮ್ಮನೆ ಇರೋದಿಲ್ಲ. ಹಂಗೆ ಅಷ್ಟೇ, ಏನಾಗಿಲ್ಲ. ಬರ್ರಿ ಊಟ ಮಾಡಿ ಬರೋಣ. ಬೇಡ ದೇವಕಿ, ನಂಗೆ ಊಟ ಬೇಡ. ನಿಂಗೆ ಬೇಜಾರಾಗಲಿಲ್ಲ? ನಿನ್ನ ರೂಮ್ ನಿನ್ನಿಂದ ದೂರ ಮಾಡಿದ್ರಲ್ಲ, ನಿಂಗೆ ಬೇಜಾರಾಗಲಿಲ್ಲ? ನೋಡ್ರಿ, ಬೇಜಾರಾಗ್ತದೆ ಅಂತ ಅಂದ್ಕೊಂಡ್ರೆ ಕುತ್ಕೊಂಡ್ರೆ ಜೀವನ ಸಾಗೋದಿಲ್ಲ. ಇವತ್ತು ಬೇಜಾರಾಗತ್ತೆ, ನಾಳೆ ಬೆಳಗ್ಗೆ ಈ ಬೇಜಾರು ಇರೋದಿಲ್ಲ. ಆದರೆ ಆಕೆ ಖುಷಿಯಾಗಿರ್ತಾಳಲ್ಲ, ಅಷ್ಟೇ ಸಾಕು. ಬರ್ರಿ, ನಮಗೇನು ಪ್ರೈವೇಸಿ ಅನ್ನೋದು ಅದೊಂದೇ ರೂಮ್ನ ನಾವಿಬ್ಬರೂ ಸಹಿಲ್ಲ, ಎಲ್ಲಾದರೂ ಇರ್ತೀವಿ, ಎಲ್ಲಾದರೂ ಕುತ್ಕೋಬೋದು, ಎಲ್ಲಾದರೂ ಕುತ್ಕೊಂಡು ಮಾತಾಡ್ಬೋದು. ಬರ್ರಿ, ಫಸ್ಟ್ ಊಟ ಮಾಡ್ಕೊಂಬರೋಣ. ದೇವಕಿ, ನೀ ಯಾಕೆ ಇಷ್ಟು ಒಳ್ಳೆಯೊಳದಿ? ನಿನ್ನ ಈ ಒಳ್ಳೆತನನ ಅವರು ದುರುಪಯೋಗ ಪಡಿಸ್ಕೊಂತ ಇರೋದು. ಇಲ್ಲ, ನಾನು ಒಳ್ಳೆಯವಳಿಲ್ಲ. ನಿಮ್ಮ ಪ್ರೀತಿ ನನ್ನ ಒಳ್ಳೆಯವಳನ್ನಾಗಿ ಬದಲಾಯಿಸೈತಿ ಅಷ್ಟೇ, ಮತ್ತೇನೂ ಇಲ್ಲ. ನಾನು ನೀವು ಚೆನ್ನಾಗಿರ್ಬೇಕಂದ್ರೆ 108 ಜನ 108 ಮಾತಾಡ್ತಾರೆ. ಅದನ್ನೆಲ್ಲ ತಲೆಗೆ ಹಾಕಿಲಾರ್ದಂಗೆ, ಅದಕ್ಕೆಲ್ಲ ಕಿವಿ ಕೊಡಲಾರ್ದಂಗೆ ಜೀವನ ಮಾಡ್ಕೊಂಡು ಹೋಗ್ಬೇಕಷ್ಟೆ. ಈಗ ಅವ್ರು ಹೇಳಿದ್ದನ್ನು ನಾವು
ಮನಸ್ಸಿಗೆ ಹಚ್ಚಿಕೊಳ್ಳಾರ್ದೆ ಹೊಟ್ಟೆ ತುಂಬ ಊಟ ಮಾಡಿ ಕಣ್ಣು ತುಂಬ ನಿದ್ದೆ ಮಾಡೋಣ. ನಾಳೆ ನಿಮಗೆ ಆಫೀಸಿಗೆ ಹೋದ್ರೆ ಅಲ್ಲಿ ಸ್ಟ್ರೆಸ್, ನನಗೆ ಮನೆ ಕೆಲಸ ಆಯ್ತಾ. ಬರೀ ಹೋಗೋಣ. ಅಂದಂಗ ದೇವಕಿ, ನಾವು ಯಾಕೆ ಬೆಳೆದಿಂಗಳು ಊಟ ಮಾಡಬಾರ್ದು? ಆಯ್ತಪ್ಪ, ಬೆಳೆದಿಂಗಳು ಊಟ ಮಾಡೋಣ, ಅದಕ್ಕೇನು ಬೇಡ ಅಂದವ್ರು ಯಾರು. ಆಯ್ತು, ನೀವು ಕೈಕಾಲ ತೊಳ್ಕೊಂಡು ಬರ್ರಿ. ಹಂಗೆ ಬಟ್ಟೆ ಚೇಂಜ್ ಮಾಡ್ಕೊಂಡು ಬಂದ್ಬಿಟ್ರಿ. ಬಿಸಿ ನೀರು ಬಸ್ಲದಾಗ ಅದಾವ, ನಾನು ನೋಡ್ಕೊಂಡು ಬಂದೀನಿ ಈಗಿನ್ನು. ನೀನು ಎಲ್ಲ ಪತ್ತೆ ಹಚ್ತೀನಿ ನೋಡಿ ನಂದು. ಆಯ್ತು, ಹೋಗಿ ತೊಳ್ಕೊಂಡು ಬರ್ತೀನಿ. ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೆಂಗಿದ್ದೀರಿ? ಎಲ್ಲರೂ ಆರಾಮಾಗಿದ್ದೀರಿ ಅಂತ ನಾನು ಭಾವಿಸ್ತಾ ನಾನು ಫುಲ್ ಆರಾಮಾಗಿದ್ದೀನಿ. ಮತ್ತು ಹೇಳಬೇಕು ಅಂದರೆ ಯಾರ್ಯಾರು ನಮ್ಮ ವಿಡಿಯೋ ನೋಡ್ತಾ ಇದ್ದೀರಿ ಎಲ್ಲರೂ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಈ ವಿಡಿಯೋದಲ್ಲಿ ಏನಾದರೂ ಮಿಸ್ಟೇಕ್ ಆಗಿದ್ದರೆ ಅದನ್ನ ಸರಿ ಮಾಡ್ಕೊತೀನಿ. ಮತ್ತು ಲ್ಯಾಂಗ್ವೇಜ್ ಪ್ರಾಬ್ಲಮ್ ಏನಾದರೂ ಇದ್ದರೆ ಸರಿ ಮಾಡ್ಕೊತೀನಿ. ಎಲ್ಲರೂ ದಯಮಾಡಿ ಸಪೋರ್ಟ್ ಮಾಡಿರಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಕಂಪ್ಲೀಟ್ ಮಾಡೋಣ. ನಾಳೆ ಮತ್ತೊಂದು ವಿಡಿಯೋ ಜೊತೆ ನಾನು ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಅಂತ ಹೇಳ್ತಾ ಎಲ್ಲರಿಗೂ ಶುಭರಾತ್ರಿ.